ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅತೀಕ್. ಮಸ್ತಾಗಿ ಟಿಫನ್ ತಿನ್ಕೊಂಡು ನಾನಿವಾಗ ನಮ್ಮ ಇಂಟೆಲಿಟಿಕ್ಕಿಂದ ಬಂದಿರುವಂತಹ ನಮ್ಮ ಕೊಲೀಗ್ಸ್ಗೆ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಕಡೆಗೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅವ್ರನ್ನ ಕರ್ಕೊಂಡು ತಿರ್ಗಾ ಅಲ್ಲಿಂದ ಕಾಲೇಜ್ ಕಡೆಗೆ ಹೋಗ್ಬೇಕು. ಇವಾಗ 9 ಗಂಟೆ ಆಗಿದೆ. ಇವಾಗಲೇ ಈ ರೇಂಜಿಗೆ ಈ ಪಾಟಿಗೆ ಬಿಸಿಲು ಬೀಳ್ತಾ ಇದೆ. ಹೊಲಗಳಲ್ಲಿ ಕೆಲಸ ಮಾಡೋರು ಅದು ಯಾವ ಥರ ಕೆಲಸ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, ಈ ಬಿಸಿಲಲ್ಲೂ ಪಾಪ ಇವರು ವ್ಯಾಪಾರನ ಮಾಡ್ತವ್ರೆ. ಲಾಡ್ಜಲ್ಲಿ ಇದ್ದೀನಿ ಅಂತ ಹೇಳಿದ್ರು, ಬಂದೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಯ್ತು, ಆಮೇಲೆ ಅವರು ಕಾದು ಕಾಲು ನೋವು ಬಂದು ನಾನು ಇಲ್ಲೇ ಕೂತ್ಕೊಬಿಟ್ಟೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಮ್ಮೂರುಗಳೇ ನಮಗೆ ಬೇಕಾಗಿರೋ ವಸ್ತು ಬೇಗ ಸಿಕ್ಬಿಡುತ್ತೆ. ಆದರೆ ಇಲ್ಲಿ ಹೊಸ ಊರುಗಳಲ್ಲಿ ಬಂದು ಹುಡುಕ್ಲಾಡೋದು ತುಂಬ ಕಷ್ಟ. ಅರ್ಧ ಗಂಟೆಯಿಂದ ಸಾಲ್ವಿಂಗ್ ಲೇಟಿಗೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎಷ್ಟೋ ಅಂಗಡಿಗಳು ಹುಡುಕಿದ ಮೇಲೆ ಈ ಒಂದು ಪ್ರಾಡಕ್ಟ್ ನಮಗೆ ಸಿಕ್ತು. ಅದು ಚಿಕ್ಕದೇ ಸಿಕ್ಕೈತೆ, ದೊಡ್ಡದು ಸಿಕ್ಕಿಲ್ಲ ನಮಗೆ. ನಮ್ಮೂರಲ್ಲಿ ನಾವು ಏನು ಬೇಕಾದರೂ ತಗೊಬಂದುಬಿಡ್ಬೋದು. ಈ ಹೊರಗಡೆ ಬೇರೆ ಊರುಗಳಲ್ಲಿ ಹೋಗ್ಬಿಟ್ಟು ನಾವು ಹುಡುಕ್ಲಾಡಿ ತಗೊಬರೋದು ಇರಿಯಲ್ಲ, ಸಖತ್ ಕಷ್ಟ ಗುರು. ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗಲ್ಲ, ಒಂದು ಅಂಗಡಿ ಸಿಕ್ಕಿದ್ರೆ ಇನ್ನೊಂದು ಅಂಗಡಿ ಸಿಗಲ್ಲ. ನಮ್ಮೂರಲ್ಲೇ ನಾವು ಅಂಗಡಿಗಳು ಕರೆಕ್ಟಾಗಿ ನೋಡಿರ್ತೀವಿ. ಸೆಲ್ಫ್ ಪ್ರಮೋಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವ್ರಿಗೆ ನಾನು ಐಡಿನ ಹೇಳ್ಬಿಟ್ಟು ಫಾಲೋ ಮಾಡ್ಕೊತಾ ಇದ್ದೀನಿ. ಅಯ್ಯೋ, ಇವ್ರು ಏನೇನು ಹೊಡೆದ್ಬಿಟ್ಟವ್ರೆ. ಬ್ರೋ, ವಾಟ್ ಈಸ್ ದಿಸ್ ಬ್ರೋ ನೋಡಿ ಬ್ರೋ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ ಬ್ರೋ. ಪವನ್ ಬ್ರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಬ್ರೋ. ಪವನ್ ಬ್ರೋ ಆಲ್ಸೋ ಸಬ್ಸ್ಕ್ರೈಬಿಂಗ್ ಬ್ರೋ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅಗೇನ್ ಡೈಲಿ ರೋಟೀನ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ. ಚಲೋ. ನಾನು ಇನ್ವರ್ಡ್ ಬುಕ್ ಅಲ್ಲಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿ ಬರೋ ಅಷ್ಟರಲ್ಲಿ ಅಲ್ಲವರೇ ನನಗೆ ಬಿಟ್ಬಿಟ್ಟು ವಾಟ್ ಆರ್ ದ ಪೀಪಲ್ ಡೂಯಿಂಗ್ ಏನ್ರಿ ಮೀಡಿಯಾ. ಹೋಗಿ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಬೀಗನೇ ತಗೊಂಡೋಗಿಲ್ಲ ಗುರು. ಓ ಮೈ ಗಾಡ್. ಸೊ ಗೈಸ್, ಇವತ್ತು ಕೆಲಸ ಬಂದು ನಾವು ಇದು ಸಿಮ್ ಲ್ಯಾಬ್ ಅಂತಾರೆ, ಅಂದರೆ ರೋಬೋಟಿಕ್ಸ್ ಲ್ಯಾಬ್. ಇದು ರೋಬೋಟಿಕ್ಸ್ ಲ್ಯಾಬ್ನ ಮಾಡ್ತಾಯಿದ್ದೀವಿ. ಪೂರ್ತಿ ಕೆಲಸ ನೋಡ್ಸೋಣ ಅಂದರೆ ಚಾರ್ಜಿಂಗ್ ಇಲ್ಲ ಫೋನಲ್ಲಿ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಅದಕ್ಕೆ ಲಾಸ್ಟ್ ಮೂಮೆಂಟ್ ಆದರೂ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್ ಅಷ್ಟೇ.